ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ಸೀರೆಗೆ ಮೊದಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಸೀರೆ ನಾನು ವರ್ಕ್ ಮಾಡ್ತಾ ಇರೋದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಥರ ಸ್ಯಾರಿ ವರ್ಕ್ ಮಾಡ್ತಿರೋದು. ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೇಕಂದರೆ ಪಕ್ಕದಲ್ಲೇ ಕೂಡ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೋದು. ಸಿಂಗಲ್ ಕ್ರೋಶೆ ಬೇಡ, ಡೈರೆಕ್ಟಾಗಿ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಇವಾಗ ಏನು ಮಾಡ್ತೀನಿ, ಒಂದು ಚೈನ್ ಹಾಕೋತೀನಿ. ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತೀನಿ. ಸೊ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡಿಕೊಂಡೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಸೇಮ್ ಡಬಲ್ ಕ್ರೋಶೆ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಡಬಲ್ ಕ್ರೋಶೆ ಎಲ್ಲ ತುಂಬ ಲೆಂತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಪುಟ್ಟ ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ನೀವೇನಾದರೂ ಸ್ವಲ್ಪ ಲೆಂತಿ ಮಾಡಿಕೊಂಡ್ರೆ ಇದು ಬಂದು ಓವರ್ಲ್ಯಾಪ್ ಆಗುತ್ತೆ, ಹಾಗೆ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಚಿಕ್ಕ ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೊಳ್ಳಿ. ನೋಡಿ, ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ. ಸೊ 5 ಡಬಲ್ ಕ್ರೋಶೆ ಆಯಿತು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡ್ಕೊಳ್ಳಿ ಇದು ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೆ ಅಂತ. ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ವರ್ಕ್ ಮಾಡಿ ಆದಮೇಲೆ ಸೊ ನೋಡಿ, ನಾವು ಪ್ರೀವಿಯಸ್ಲಿ ಮಾಡ್ಕೊಂಡ್ವಿ ಅಲ್ವಾ, ಫಸ್ಟ್ ಒಂದು ಚೈನ್ ಹಾಕ್ಕೊಂಡೆ, ಆಮೇಲೆ ಮತ್ತೆ ಬೀಡನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಬೀಡ್ ಬಂದು 3mm ಸೈಜಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇರೋದು. ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಅಂದರೆ ಒಂದು ಚೈನ್ ಹಾಕೋತೀವಲ್ವ, ಆ ಥರ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಮಾಡಿದಾಗ ಒಂದು ಗ್ಯಾಪ್ ಫಾರ್ಮ್ ಆಗಿರುತ್ತಲ್ವ, ಅದೇ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಒಟ್ಟು ಒಂದು ಡಬಲ್ ಕ್ರೋಶೆ ಗ್ಯಾಪ್ಗೆ ಇಲ್ಲಿ ನಾನು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಗಮನ ಇಟ್ಕೊಳ್ಳಿ, ಡಬಲ್ ಕ್ರೋಶೆ ತುಂಬ ಚಿಕ್ಕದಾಗೆ ವರ್ಕ್ ಮಾಡ್ಕೋಬೇಕು, ತೀರಾ ಲೆಂತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ. ಸೊ ಟೋಟಲ್ಲು 5 ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡೆ. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, ಇದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಆಗಿರುತ್ತಲ್ವ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಚೈನು ಮತ್ತು ಬೀಡನ್ನ ಹಾಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಇತ್ತಲ್ವಾ, ಈ ಡಬಲ್ ಕ್ರೋಶೆ ಒಳಗಡೆಗೆ ಡಬಲ್ ಕ್ರೋಶೆ. ಸೊ ಫ್ರೆಂಡ್ಸ್, ತುಂಬ ಡಿಸೈನು ಈ ರೀತಿ ಬೇಸ್ನ ಯೂಸ್ ಮಾಡಿಕೊಂಡು ನಾವು ವರ್ಕ್ ಮಾಡಿದ್ದೀವಿ. ಈ ಡಿಸೈನ್ ಕೂಡ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೋತೀನಿ. ಬಟ್ ಏನು ಅಂದರೆ ಒಂದೇ ಒಂದು ಚೂರು ಈ ಡಿಸೈನ್ನ ನಾನು ಚೇಂಜ್ ಮಾಡಿರೋದಷ್ಟೇ. ಆ ಚೇಂಜಸ್ ಏನು ಅಂತ ಹೇಳ್ಬಿಟ್ಟು ಎಲ್ಲಿ ನಾನು ಚೇಂಜ್ ಮಾಡ್ತೀನಿ ಅಲ್ವಾ, ಅಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನೋಡಿ, 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಸೊ ಇಲ್ಲಿ ನಾವೇನು 5 ಡಬಲ್ ಕ್ರೋಶೆ ಆದಮೇಲೆ ಸ್ಲ್ಯಾಂಟಿಂಗ್ ಆರ್ಚ್ ಥರ ಅದು ಫಾರ್ಮ್ ಆಗಿರುತ್ತೆ. ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ, ಸ್ಲ್ಯಾಂಟಿಂಗ್ ಆರ್ಚ್ನ ಈ ಥರ ಬೆಂಡ್ ಮಾಡಿಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಎರಡರಲ್ಲಿ ಒಂದು ಮತ್ತು ಒಂದು ಚೈನು, ಮತ್ತು ಇವಾಗ ಬೀಡ್ ಹಾಕೋಬೇಕು. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಅಂದರೆ ಒಂದು ಚೈನ್ ಅಷ್ಟೇ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಒಳಗಡೆಗೆ ಡಬಲ್ ಕ್ರೋಶೆ. ಸೊ 5 ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಫ್ರೆಂಡ್ಸ್, ಹಾಗೆಯೇ ನೀವು ಫೇಸ್ಬುಕ್ನಲ್ಲಿ ಹೋಗಿ ಸಿರಿ ಕ್ರಿಯೇಷನ್ಸ್ ವುಮೆನ್ಸ್ ಅಡ್ಡ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರನ್ನ ನೀವು ಅಲ್ಲಿ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದ್ರೆ ಸೊ ನಿಮಗೆ ನನ್ನ ಫೇಸ್ಬುಕ್ನ ಪೇಜ್ದು ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಕೂಡ ಕೊಟ್ಟಿರ್ತೀನಿ ಫೇಸ್ಬುಕ್ನ ಪೇಜ್ದು, ಅಲ್ಲಿ ನೀವು ಫಾಲೋ ಮಾಡ್ತು ಅಂತ ಅಂದರೆ ಸೊ ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸು ಅಲ್ಲಿ ಕೂಡ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಹೊಸ ಡಿಸೈನ್ಸ್ ಅಲ್ಲೂ ಬರ್ತಾ ಇರುತ್ತೆ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, ಇದು ಅಷ್ಟೇ ಎಲ್ಲಿಗೆ ಬರುತ್ತೋ ಬೆಂಡ್ ಮಾಡಿಕೊಂಡು ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇವತ್ತಿನ ಡಿಸೈನ್ದು ಬೇಸ್ ಲೈನು ಈ ರೀತಿ ಬರುತ್ತೆ. ನೋಡಿ, ಈ ರೀತಿ.
ಸೊ ಎಂಡ್ವರೆಗೂ ಇದೇ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಡೈರೆಕ್ಟಾಗಿ ಬೆಂಡ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಚೈನ್ ಹಾಕ್ಕೊಳ್ಳಿ. 3 4 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ ನಾವು 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿರ್ತೀವಿ ಅಲ್ವಾ, ಸೊ ಅಲ್ಲಿ ನಮಗೆ ಸ್ವಲ್ಪ ಗ್ಯಾಪ್ ಥರ ಇರುತ್ತೆ, ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಬೀಡ್ ಅಂದರೆ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಬೀಡ್ ಇದೆಯಲ್ವ, ಆ ಬೀಡನ್ನ ಕೆಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ, ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಬೀಡ್ ಇದೆ ಅಲ್ವಾ, ಆ ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ಸೊ ಬೀಡನ್ನ ಕೆಳಗಡೆಗೆ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ಎಷ್ಟು ನಾವು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ನಾವು ಈ ಥರ 4 ಚೈನ್ ಹಾಕಿ ಕಂಪ್ಲೀಟಾಗಿ ಸೀರೆ ಪೂರ್ತಿ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ ಇವಾಗ ಇದು ಫ್ರಂಟ್ ಸೈಡು, ಇವಾಗ ವರ್ಕ್ ಮಾಡ್ತಿರೋದು ಬಂದು ನಾನು ಬ್ಯಾಕ್ ಸೈಡು. ಸೊ ನಿಮಗೆ 4 ಚೈನು ರೀಚ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ನೀವು 5 ಚೈನ್ ಕೂಡ ಹಾಕ್ಕೋಬೋದು. ಸೊ 5 ಚೈನ್ ಹಾಕೋತು ಅಂತ ಅಂದರೆ ನೆಕ್ಸ್ಟ್ ಲೇಯರಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ, ಅದನ್ನು ಕೂಡ ನೆಕ್ಸ್ಟ್ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಸೊ ಇದೇ ಥರ 4 ಚೈನು ಸೀರೆ ಪೂರ್ತಿ ನಾವು ಹಾಕ್ತಾ ಹೋಗೋಣ. ನೋಡಿ ಇದೇ ಥರ ನೋಡಿ ಫುಲ್ಲು 4 ಚೈನ್ ಹಾಕಿ ಆಗಿದೆ. ನಾನು ಮತ್ತೆ ನೆಕ್ಸ್ಟ್ ಲೇಯರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲೇಯರ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಗ್ರೀನ್ ಕಲರ್ ದಾರಾನ ತಗೊಂಡಿದ್ದೀನಿ. ಸೊ ಇಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಕೊನೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಫಸ್ಟು 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಅಷ್ಟೇ ಹಾಕ್ಕೊಂಡು ಇಲ್ಲಿ 4 ಚೈನ್ನ ಲಾಕ್ನ ಮೇಲೆ ನಾವು ಲಾಕ್ ಮಾಡಬೇಕು. ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವ, ಸೊ ಹಾಗಾಗಿ 3 ಚೈನು ಸಾಕನ್ಸುತ್ತೆ. ಇಲ್ಲ ಸಿಂಗಲ್ ಕ್ರೋಶೆ ಹಾಕಿರಲಿಲ್ಲ ಅಂತಂದರೆ 4 ಚೈನ್ ಹಾಕಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಲಾಕ್ನ ಒಳಗಡೆಗೆ ಲಾಕ್ ಮಾಡಬೇಕು. ಇವಾಗ ನೆಕ್ಸ್ಟ್ 4 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆಗೆ ಬೇಕಂದರೆ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೆಕ್ಸ್ಟ್ ಒಂದು 4 ಚೈನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ಗೆ ತ್ರಿಬಲ್ ಕ್ರೋಶೆನ ಮಾಡ್ಕೋಬೋದು. ನಾನು ಇಲ್ಲಿ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿನೇ ಅದಕ್ಕೆ ನೆಕ್ಸ್ಟ್ 4 ಚೈನ್ಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ತ್ರಿಬಲ್ ಕ್ರೋಶೆಗಳು ಅಷ್ಟೇ ಕರೆಕ್ಟಾಗಿ ಸ್ಟಿಫಾಗಿ ಬರೋ ರೀತಿ ವರ್ಕ್ ಮಾಡ್ಕೊಳ್ಳಿ. ತುಂಬ ನೀಡಲ್ನ ಮೇಲೆ ಎತ್ತೋದು ವರ್ಕ್ ಮಾಡೋದು ಆ ರೀತಿ ಮಾಡ್ಕೋಬೇಡಿ. ತುಂಬ ಕೂಡ ನೀಡಲ್ನ ನಾವು ಲಿಫ್ಟ್ ಮಾಡಿ ಅಂದರೆ ನೀಡಲ್ನ ಮೇಲೆ ಎತ್ತಿ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಾಗೂ ಅಷ್ಟೇ ಅದು ಬೆಂಡ್ ಆಗಿಬಿಡುತ್ತೆ, ಅಷ್ಟಾಗಿ ನಮಗೆ ಶೇಪ್ ಕೂಡ ಬರೋದಿಲ್ಲ. ಸೊ ಸ್ಟಿಫ್ನೆಸ್ ಅನ್ನೋದು ಇರೋದಿಲ್ಲ. ಮತ್ತು ನಾನು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೇಮ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. 1 2 ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 4 ಲೂಪ್ ಆಗಿರುತ್ತೆ. ದಾರ ತಗೊಂಡು 2ರಲ್ಲಿ 1, ಮತ್ತೆ ದಾರ ತಗೊಂಡು 2ರಲ್ಲಿ 1, ಲಾಸ್ಟಲ್ಲಿ ಈ 2 ಸಹ 1 ಮಾಡೋದು, ಮತ್ತು ತ್ರಿಬಲ್ ಕ್ರೋಶೆ. ಸೊ ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಎರಡೂ ಕೂಡ ಇರುತ್ತೆ. ಯಾವ ಥರ ಕ್ಲಾಸ್ ಬೇಕೋ ಆ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಸೊ ಇಲ್ಲೂ ಅಷ್ಟೇ ನಾನು 7 ಎಳೆ ದಾರ ತಗೊಂಡಿದ್ದೀನಿ ಗ್ರೀನ್ ಕಲರಲ್ಲಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ರಿಗೂ ಸ್ಟಿಚಸ್ ಗೊತ್ತೇ ಇದೆ, ಡಬಲ್ ಕ್ರೋಶ ಯಾವ ಥರ ಮಾಡೋದು, ನಾವು ತ್ರಿಬಲ್ ಕ್ರೋಶ ಯಾವ ಥರ ಮಾಡೋದು ಅಂತ ಹೇಳಿ. ಸೊ ಹಾಗಾಗಿ ಅದನ್ನು ಇನ್ನು ಡೀಪಾಗಿ ನಿಧಾನಕ್ಕೆ ನಾನು ಹೇಳ್ತಾ ಹೋಯಿತು ಅಂತ ಅಂದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾರ್ಮಲ್ ಸ್ಪೀಡಲ್ಲೇ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತು 2ರಲ್ಲಿ 1, 3 ಟೈಮ್ಸ್ ಆಗಬೇಕದು. ಮತ್ತು ತ್ರಿಬಲ್ ಕ್ರೋಶೆ,
ನೋಡಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ಹೇಳಿದೆ ಅಲ್ವಾ ಆವಾಗಲೇ ಜಾಸ್ತಿ ನೀಡಲ್ನ ಮೇಲೆ ಎತ್ತಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಡಿ ಅಂತ. ಸೊ ಆ ರೀತಿ ವರ್ಕ್ ಮಾಡಿಕೊಂಡ್ರೆ ಲೂಸ್ ಥರ ಕಾಣಿಸ್ಬಿಡುತ್ತೆ ನಮಗೆ ಸ್ಟಿಚಸ್ಸು. ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಲ್ವಾ, ಈ ಥರ ವರ್ಕ್ ಮಾಡಿಕೊಂಡಾಗ ಸ್ಟಿಫ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿ ಕೂರುತ್ತೆ ಡಿಸೈನ್ಗೆ. ನೋಡಿ ಒಟ್ಟು ಇಲ್ಲಿ 12 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಕೌಂಟ್ ಮಾಡ್ಕೊಳ್ಳಿ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. 12 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 4 ಚೈನ್ನ ಗ್ಯಾಪ್ನ ಒಳಗಡೆಗೆ 12 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಫಸ್ಟ್ ಲಾಕ್ ಮಾಡ್ಕೋತೀನಿ. ಆಮೇಲೆ 4 ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋತೀನಿ. ಫಸ್ಟ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ, ಆಮೇಲೆ ಲಾಕ್ನ ಮೇಲೆ ಲಾಕ್ ಮಾಡ್ಕೋತೀನಿ. ಮತ್ತು ಇವಾಗ ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಸೊ ಚೈನ್ಗಳು ಅಷ್ಟೇ ಲೂಸಾಗಿ ಹಾಕೋದಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಅದು ಕೂಡ ಅಷ್ಟೇ ಕರೆಕ್ಟಾಗಿ ಜಡೆ ಎಣ್ದಿರಬೇಕು, ಆ ಥರ ಬರೋ ಥರ ಹಾಕೋಬೇಕು. ಮತ್ತು ಇಲ್ಲಿ 4 ಚೈನ್ ಹಾಕಿ ಲಾಕ್ನ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ 4 ಚೈನ್ ಹಾಕ್ಕೊಂಡು ಅದು ಕೂಡ ಅಷ್ಟೇ 4 ಚೈನ್ನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ 4 ಚೈನು ರೀಚ್ ಆಗಿಲ್ಲ ಅಂದರೆ 1 ಚೈನ್ ಬೇಕಾದರೂ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ 4 ಚೈನು 3 ಟೈಮ್ಸ್ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ 1 ಸಿಂಗಲ್ ಕ್ರೋಶೆ. ಇಲ್ಲಿಂದಾನೇ ನೆಕ್ಸ್ಟ್ 4 ಚೈನ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ಆರ್ಚ್ನ ಇಲ್ಲೂ ಕೂಡ ನಾವು ವರ್ಕ್ ಮಾಡ್ಕೋಬೇಕು. ಸ್ಟಿಫ್ನೆಸ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಕಡೆ ಗಮನನ ಕೊಡಿ. ಇದೇ ಥರ ಸೀರೆ ಪೂರ್ತಿ ನಾವು ವರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ಬರಬೇಕು. ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ, ನಾನು ಇವಾಗ 3rd ಲೇಯರ್ ಅಂದರೆ ಲಾಸ್ಟ್ ಲೇಯರ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೊನೆ ಲೇಯರ್ನ ವರ್ಕ್ ಮಾಡೋದಕ್ಕೆ ಮಾತ್ರ ಇಲ್ಲಿ ನಾನು ರೆಡ್ ಕಲರ್ ದಾರಾನ ಯೂಸ್ ಮಾಡಿರೋದು. ಸೊ ಸೀರೆ ರೆಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಲ್ವ, ಸೊ ಹಾಗಾಗಿ ನೋಡಿ ಲಾಕ್ ಮಾಡಿ ಆದಮೇಲೆ ಫಸ್ಟು ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆಗೆ 1 ಸಿಂಗಲ್ ಕ್ರೋಶೆ. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಇದೆ ಅಲ್ವಾ, ನೋಡಿ ಇಲ್ಲಿ ನೆಕ್ಸ್ಟ್ 4 ಚೈನು, ಇದ್ರ ಒಳಗಡೆಗೆ 1 ಸಿಂಗಲ್ ಕ್ರೋಶೆ. ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ ತ್ರಿಬಲ್ ಕ್ರೋಶೆ ಈ ಥರ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ವರ್ಕ್ ಮಾಡಿಕೊಂಡು ಇವಾಗ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ನ ಹಾಕಿ ಆದಮೇಲೆ ಇವಾಗ ನಾನು ದಾರ ತೆಗೆದು 1 ಬೀಡ್ ಹಾಕೋತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ನಾನು 3 mm ಸೈಜಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇರೋದು. ಗೋಲ್ಡ್ ಕಲರಲ್ಲಿ ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ದೆ ನಾನು ನಿಮಗೆ. ಏನದು ಸ್ವಲ್ಪ ಚೇಂಜ್ ಮಾಡಿರೋದು ಅಂದರೆ, ಇವಾಗ ಬೀಡನ್ನ ಹಾಕಿದ್ದೆ ಅಲ್ವಾ, ಆ ಬೀಡನ್ನ ಹಾಕೋದು ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ 3 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ. 2 ತ್ರಿಬಲ್ ಕ್ರೋಶೆ ಆದಮೇಲೆ ಬರೋವಂಥ ಗ್ಯಾಪ್ಗೆ ನಾವು ಇನ್ನೂ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡನ್ನ ಹಾಕಿರೋದು ಏನು ಡಿಫ್ರೆಂಟ್ ಅಂತ ಕೇಳಿದ್ರೆ, ಈ ಲೇಯರ್ನ ಮಾಡೋದಕ್ಕೆ ನಾವು ಡಿಸೈನ್ ಮಾಡಬೇಕಾದ್ರೆ ಏನು ಮಾಡ್ತಿದ್ವಿ ಅಂದರೆ, ದಾರಕ್ಕೇ ಬೀಡನ್ನ ಹಾಕ್ಕೊಂಡು ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಇದೆ ಅಲ್ವಾ, ಅದ್ರ ಮಧ್ಯಕ್ಕೆ ಬೀಡ್ ಬರೋ ಥರ ಮಾಡ್ತಾಯಿದ್ವಿ ನಾವು ಈ ಡಿಸೈನ್ನ.
ಇವಾಗ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ನೆಕ್ಸ್ಟು ಸ್ಲ್ಯಾಂಟಿಂಗ್ ಆರ್ಚ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಪ್ರತಿ ಸ್ಲ್ಯಾಂಟಿಂಗ್ ಆರ್ಚು ಅಂದರೆ ಬ್ಲೂ ಕಲರಲ್ಲಿ ನಾವೇನು ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಥರ ನಾವಿಲ್ಲಿ ರೆಡ್ ಕಲರಲ್ಲಿ ಕೂಡ ವರ್ಕ್ ಮಾಡ್ತೀವಿ. ಸೊ ಅದು ಸೇಮ್ ಬರುತ್ತೆ, ಬಟ್ ಕೌಂಟಿಂಗ್ಸ್ ಮಾತ್ರ. ಅಂದರೆ ಬ್ಲೂ ಕಲರಲ್ಲಿ ಮಾಡಬೇಕಾದ್ರೆ 5 ಡಬಲ್ ಕ್ರೋಶೆ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ವಿ. ರೆಡ್ ಕಲರಲ್ಲಿ ಮಾಡಬೇಕಾದ್ರೆ ಬರೀ 3 ಡಬಲ್ ಕ್ರೋಶೆಗಳನ್ನ ಹಾಕಿ ನಾವು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ತಾ ಇರೋದು. 2ರಲ್ಲಿ 1, 2ರಲ್ಲಿ 1. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ನೋಡಿ 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲಿಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಏನು ಚೇಂಜಸ್ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಬೀಡ್ ಹಾಕ್ತಾ ಇದ್ದೀವಲ್ವ, ಇಲ್ಲಿ ರೆಡ್ ಕಲರ್ ಅಂದರೆ ಕೊನೆ ಲೇಯರ್ಗೆ ಬೀಡ್ ಹಾಕ್ತಿದ್ದೀವಲ್ವ, ಅದು ಮಾತ್ರ ಚೇಂಜು. ಸೊ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಒಳಗಡೆಗೆ ಮಿಡಲ್ಗೆ ಬೀಡ್ ಬರೋ ಥರ ಮಾಡ್ಕೋತಾ ಇದ್ವಿ, ಬಟ್ ಇದು ಸ್ಲ್ಯಾಂಟಿಂಗ್ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಬೀಡನ್ನ ಹಾಕಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಏನಾಗುತ್ತೆ ಅಂದರೆ ಕಾಂಬಿನೇಷನ್ ನಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಬೇಸ್ ಲೈನ್ಗೂ ಕೊನೆ ಲೈನ್ಗೂ ಈಕ್ವಲ್ ಆಗಿ ಒಂದೇ ಥರ ಕಾಣಿಸುತ್ತೆ, ಬಟ್ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕೌಂಟಿಂಗ್ಸಲ್ಲಷ್ಟೇ ವೇರಿಯೇಷನ್ಸ್ ಇರುತ್ತೆ. ಸೊ ಈ ಲೇಯರ್ಗೆ ಬೇಕಂದರೆ ನೀವು ಯಾವುದೇ ಬೀಡನ್ನ ಹಾಕ್ದೇ ಹಾಗೆ ಕೂಡ ವರ್ಕ್ ಮಾಡ್ಕೋಬೋದು. ಸೊ ಯಾವ ಥರ ನಿಮಗೆ ಇಷ್ಟ ಆಗುತ್ತೋ ಆ ಥರ ಬೆಟರ್ ವರ್ಕ್ ಮಾಡ್ಕೊಳ್ಳಿ. ನೋಡಿ ಮತ್ತೆ 2 ತ್ರಿಬಲ್ ಕ್ರೋಶೆ ಆದಮೇಲೆ ಡಬಲ್ ಕ್ರೋಶೆ. ಸೊ ಇದೇ ಥರ ಫುಲ್ಲು ಗ್ರೀನ್ ಕಲರ್ ಆರ್ಚು ಕಂಪ್ಲೀಟ್ ಆಗಬೇಕು. ಈ ಥರ ನೋಡಿ, ಇದೇ ಡಿಫ್ರೆನ್ಸು, ಬೀಡ್ ಹಾಕಿದ್ದೀನಲ್ವ ಅದೇ ಡಿಫ್ರೆನ್ಸ್ ಇದಕ್ಕೆ. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫುಲ್ ಆರ್ಚು ಕಂಪ್ಲೀಟ್ ಆದಮೇಲೆ ಇವಾಗ ಇದನ್ನು ಲಾಕ್ ಮಾಡಬೇಕಲ್ವಾ. ಸೊ ನೋಡಿ ಇದು ಈ ರೀತಿ ಬಂದಿದೆ, ಮೇಲ್ ಬಂದಿದೆ ನೋಡಿ ಬೀಡ್. ಇವಾಗ ನೆಕ್ಸ್ಟು 4 ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟು ಲಾಕ್ನ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಸೊ ಈ 4 ಚೈನ್ಗೆ ಕುಚ್ಚು ಬರುತ್ತೆ, ಲಾಕ್ನ ಮೇಲೆ ಲಾಕ್. ಮತ್ತು ನೆಕ್ಸ್ಟು 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿಂದಾನೇ ಗ್ಯಾಪ್, ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ. ಸೊ ಈ ಡಬಲ್ ಕ್ರೋಶೆ ಗ್ಯಾಪ್ಗೆ ಇಲ್ಲಿ ಮಾಡಿದ್ವಿ ಅಲ್ವಾ ಫಸ್ಟ್ ಆರ್ಚಲ್ಲಿ ಸ್ಲ್ಯಾಂಟಿಂಗ್ ಆರ್ಚಸ್ಸು, ಇದೇ ಥರ ಮಾಡಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕುಚ್ಚೆಲ್ಲ ಕಟ್ಟಿಯಾಗಿದೆ, ಡಿಸೈನ್ ಕೂಡ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಲೇಯರ್ ಮಾತ್ರ ಸ್ವಲ್ಪ ಬೀಡ್ ಇಲ್ಲದೆ ವರ್ಕ್ ಮಾಡಿರೋದಷ್ಟೇ. ಇನ್ನು 2 ಲೇಯರು ಬೀಡನ್ನ ಹಾಕಿ ವರ್ಕ್ ಮಾಡಿರೋದ್ರಿಂದ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಬೇಕು ಅಂದರೆ ಗ್ರೀನ್ ಕಲರ್ ಆರ್ಚ್ಗೆ ನೀವು ಒಂದು ಪರ್ಲ್ದು ಚೈನ್ ಬರುತ್ತಲ್ವ, ಪರ್ಲ್ದು ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಪರ್ಲ್ನ ಆ್ಯಡ್ ಮಾಡಿದ್ರೆ ಮೈಸೂರು ಸಿಲ್ಕ್ ಸಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇಡ ಅಂದರೆ ಸ್ಟೋನ್ ಚೈನ್ ಕೂಡ ಹಾಕೋಬೋದು, ಇಲ್ಲ ಸ್ಟೋನ್ ಚೈನು ಬಾಲ್ ಚೈನು ಕಾಂಬಿನೇಷನಲ್ಲಿ ಕೂಡ ನೀವು ಹಾಕೋಬೋದು. ಸೊ ಈ ಡಿಸೈನ್ಗೆ ಬಂದು ನಾನು 1250ಇಂದ 1500ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ತೀನಿ. ಈ ಡಿಸೈನ್ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜ್ ಮಾಡೋದಷ್ಟೇ. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋ ಇರುತ್ತೆ. ಬಟ್ ನೆಕ್ಸ್ಟ್ ಬರ್ತಾ ಇರೋದು ಒಂದು ಹೊಸ ಡಿಸೈನು. ಸೊ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.